ಹಲೋ, ನಮಸ್ತೆ ಎಲ್ಲರಿಗೂ. ಇವತ್ತು ಈ ಯೂಟ್ಯೂಬ್ ವಿಡಿಯೋನಲ್ಲಿ ಒಂದು ಅದ್ಭುತವಾದ ಸಿನಿಮಾ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ನಾನು ನಾರ್ಮಲಾಗಿ ಒಳ್ಳೊಳ್ಳೆ ಸಿನಿಮಾ ನೋಡಿದಾಗ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಅದೇ ಥರ ತಮಿಳ್ ಮೇ ಎಳಗನ್ ಸಿನಿಮಾ ಬಂದಾಗ ಮಾತಾಡಿದ್ದೆ. ತುಂಬ ಖುಷಿಯಾಗಿತ್ತು. ಅದಕ್ಕೋಸ್ಕರ ಸಿನಿಮಾ ನಂಗೆ ತುಂಬ ಇಷ್ಟ. ಸೊ ಅದ್ರಲ್ಲಿ ಬರೋ ಮೆಸೇಜ್ಗಳು ತುಂಬ ಇಷ್ಟ ಆಗುತ್ತೆ ನನಗೆ. ಆವಾಗ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಅದೇ ಥರ ಇವತ್ತೊಂದು ಸಿನಿಮಾ ನೋಡಿದೆ. ಅದ್ಭುತವಾದ ಸಿನಿಮಾ, ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಸಿನಿಮಾಗೆ ಭಾಷೆ ಇಲ್ಲ, ಅದರದ್ದೇ ಆದ ಲಿಮಿಟೇಷನ್ಸ್ ಇರಲ್ಲ. ಆ ಸಿನಿಮಾನೇ ಒಂದು ಅದ್ಭುತವಾದ ಮಾಧ್ಯಮ. ಅದರಲ್ಲಿ ಬರೋವಂಥ ಮೆಸೇಜ್ಗಳು ಅದ್ಭುತವಾಗಿರುತ್ತೆ. ಸೊ ಆ ಸಿನಿಮಾದ ಹೆಸರು ರಾವ್ ಬಹದ್ದೂರ್ ಅಂತ, ತೆಲುಗು ಸಿನಿಮಾ. ಅದ್ಭುತವಾದ ಸಿನಿಮಾ. ನೀವು ಪ್ರತಿಯೊಂದು ಸಿನಿಮಾಗೂ ಅದರದ್ದೇ ಆದ ಪ್ರತ್ಯೇಕತೆ ಇರುತ್ತೆ ಅಂತಾರೆ. ಆದರೆ ಈ ಸಿನಿಮಾ ಎಲ್ಲದನ್ನು ಮೀರಿದ್ದು ಅಂತ ಅನಿಸುತ್ತೆ. ಸಿನಿಮಾ ಇವತ್ತೇನಾಗಿದೆ ಅಂದರೆ ತುಂಬ ಕಮರ್ಷಿಯಲೈಸ್ ಆಗೋಗಿದೆ. ಅಂದರೆ ಸಿನಿಮಾ ಅಂದರೆ ದುಡ್ಡಿದ್ದರೆ ದುಡ್ಡಿದ್ದರೆ ಸಿನಿಮಾ ಮಾಡ್ಬೋದು, ಒಳ್ಳೆ ಸಿನಿಮಾ ಮಾಡ್ಬೋದು. ಒಳ್ಳೆ ಸಿನಿಮಾ ಮಾಡೋದೇನಕ್ಕೆ? ದುಡ್ಡು ಮಾಡೋದಕ್ಕೆ. ಅಂದರೆ ಒಂದು 10 ಕೋಟಿ ಹಾಕಿದ್ರೆ ಅದರಲ್ಲಿ ಒಂದು 30 ಕೋಟಿ ದುಡಿಬೇಕು, 50 ಕೋಟಿ ದುಡಿಬೇಕು, ಜೊತೆಗೆ ಹೆಸರು ಬರಬೇಕು. ಇದೆಲ್ಲ ಹಾಕ್ಕೊಂಡು ಮಾಡ್ತಾರೆ. ಬಟ್ ಆದರೆ ಈ ಸಿನಿಮಾ ಪ್ರಾಪರ್ ಸಿನಿಮಾ ಥರ ಮಾಡಿದ್ದಾರೆ. ಅಂದರೆ ನಾವು ಒಂದು ನಾವೆಲ್, ಒಂದು ಬುಕ್ ಓದಿದ್ರೆ, ಒಂದು ಪದ್ಯ ಓದಿದ್ರೆ ನಮ್ಗೆ ಹೆಂಗೆ ಅನಿಸುತ್ತೋ, ಅದ್ಭುತವಾದ ಪದ್ಯ ಓದಿದ್ರೆ ಆ ಥರ ಒಂದು ಅದ್ಭುತವಾದ ಸಿನಿಮಾ ಇದು. ಅಂದರೆ ಆರ್ಟ್ ಫಾಲೋ ಮಾಡಿ ಹೃದಯನಿಟ್ಟು ಮಾಡಿರೋವಂಥ ಸಿನಿಮಾ. ಸೊ ಆಟೋಮೆಟಿಕಲಿ ದುಡ್ಡು ಬರುತ್ತೆ, ಹೆಸರು ಬರುತ್ತೆ, ಅವಾರ್ಡ್ಗಳು ಬರುತ್ತೆ. 100%, 100% ಸತ್ಯ ಈ ಮಾತು. ಇವತ್ತು ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು 6 ತಿಂಗಳು ಬಿಟ್ಟು ನೋಡಿ ಅದ್ರ ವ್ಯಾಲ್ಯೂ ಎಲ್ಲಿಗೆ ಹೋಗಿರುತ್ತೆ ಅಂತ. ಅಂಥ ಅದ್ಭುತವಾದ ಸಿನಿಮಾ. ನಿಮಗೆ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಏನಕ್ಕೆ ಅಂತಂದರೆ, ಲೈಕ್ ಎನಿ ಸಿನಿಮಾ ವಿಚ್ ಟಾಕ್ ಅಬೌಟ್ ಹ್ಯೂಮನ್ ವ್ಯಾಲ್ಯೂಸ್ ದಟ್ ಪೀಕ್ಸ್ ದ ಕ್ಯಾರೆಕ್ಟರ್ ಆಫ್ ದ ಸಿನಿಮಾ. ಸೊ ನನಗನ್ಸೋದು ಯಾವುದೇ ಸಿನಿಮಾ ಎಷ್ಟು ಸಿಂಪಲ್ಲಾಗಿ ಸ್ಟ್ರಾಂಗ್ ಮೆಸೇಜ್ನ ತೊಗೊಂಬರುತ್ತೋ ಅದು ಪೀಕ್ಸ್ ಹೊಟ್ಟೋಗುತ್ತೆ ಅಂತ ಅನಿಸುತ್ತೆ. ಅಂಥದ್ದೊಂದು ಸಿನಿಮಾ ರಾವ್ ಬಹದ್ದೂರ್ ಸಿನಿಮಾ. ಈ ಸಿನಿಮಾದಲ್ಲಿ ತೊಗೊಂಡಿರೋ ಪಾಯಿಂಟು ತುಂಬ ಸಿಂಪಲ್ಲು. ಅಂದರೆ ಯಾರಿಗೂ ಹೊಸ್ತು ಅಂತಲ್ಲ ಈ ಪಾಯಿಂಟು, ತುಂಬ ಸಿಂಪಲ್ ಪಾಯಿಂಟೇ. ಬಟ್ ಆದರೆ ಆ ಹೇಳಿರೋ ರೀತಿ, ಆ ಕಥನ ಇದೆಯಲ್ಲ, ಆ ಸ್ಕ್ರೀನ್ ಪ್ಲೇ ಇದೆಯಲ್ಲ, ದಿಸ್ ಇಸ್ ಒನ್ ಆಫ್ ದ ಫೈನೆಸ್ಟ್ ಮೂವೀಸ್ ಐ ಹ್ಯಾವ್ ಸೀನ್ ಅಂತ ಅನಿಸುತ್ತೆ. ಅದ್ಭುತವಾಗಿ ಹೇಳಿದ್ದಾರೆ. ಅದಕ್ಕೆ ಮೀರಿದ್ದ ಸಂಭಾಷಣೆ ಬರೆದಿದ್ದಾರೆ. ಪ್ರತಿಯೊಂದು ಸೀನು, ಒಂದಕ್ಕೊಂದು ಸೀನು, ಈ ಸೀನ್ ಯಾಕಿದೆ ಅಂತ ನಮಗೆ ಫಸ್ಟಲ್ಲಿ ಇದು ಅನಿಸುತ್ತೆ. ಬಟ್ ಆದರೆ ಅದನ್ನು ಅದ್ಭುತವಾಗಿ ಲಾಸ್ಟಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಒಂದು ಸೀನು, ಒಂದು ಫ್ರೇಮು, ಒಂದು ಡೈಲಾಗ್ ಬೇಜಾರು ಅನಿಸಲ್ಲ. ಇಟ್ಸ್ ಅ ಪರ್ಫೆಕ್ಟ್ ಮೂವಿ. ಪರ್ಟಿಕ್ಯುಲರ್ಲಿ ಒಂದು ಬ್ರೈನ್ ವಾಶ್ ಸೀನ್ ಬರುತ್ತೆ. ಇಂಟರ್ವಲ್ ಆದಮೇಲೆ ಒಂದು ಬ್ರೈನ್ ವಾಶ್ ಸೀನ್ ಬರುತ್ತೆ. ಆ ಇಡೀ ಸಿನಿಮಾದ ಕ್ರಕ್ಸ್ ಅದರಲ್ಲಿದೆ. ಏನಕ್ಕೋಸ್ಕರ ಇವತ್ತಿನ ಸಮಾಜ, ಇವತ್ತಿನ ಸೊಸೈಟಿ ಎಲ್ಲಿಗೆ ಹೋಗ್ತಾ ಇದೆ, ಏನಕ್ಕೋಸ್ಕರ ನಡೀತಾ ಇದೆ ಇದೆಲ್ಲ ಅನ್ನೋದು ನಮಗೆ ಸೂಕ್ಷ್ಮವಾಗಿ ಕನೆಕ್ಟ್ ಆಗುತ್ತೆ. ಒಬ್ಬ ಮನುಷ್ಯನ ತಲೆಯಲ್ಲಿ ಅದ್ಭುತವಾದ ಕಲ್ಪನೆಗಳಿರುತ್ತೆ, ಬದುಕೋ ರೀತಿ ಇರುತ್ತೆ. ಬಟ್ ಆದರೆ ಸಮಾಜ ಅದನ್ನು ಹೆಂಗೆ ಚೇಂಜ್ ಮಾಡ್ತಾ ಹೋಗುತ್ತೆ, ಹೆಂಗೆ ಚೇಂಜ್ ಮಾಡಿದೆ, ಮುಂದೆ ಹೆಂಗೆ ಚೇಂಜ್ ಮಾಡ್ತಾ ಇದೆ ಜನ್ರೇಷನ್ ಅನ್ನೋದನ್ನು ಅದ್ಭುತವಾಗಿ ತೋರಿಸಿದ್ದಾರೆ. ಆ ಸಿನಿಮಾ ಒಂದು ಹಂತದಲ್ಲಿ ನಮ್ಗೆ ಅನಿಸ್ತಾ ಇರುತ್ತೆ, ಏನು ನಡೀತಾ ಇದೆ, ವಾಟ್ ಈಸ್ ದಟ್ ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ಅಂತ. ಕಡೆಗೆ ಅರ್ಥ ಆಗುತ್ತೆ, ಏನೋ ಒಂದು ಅನ್ವೇಷಣೆ ನಡೀತಾ ಇದೆ, ಆ ಅನ್ವೇಷಣೆ ಇಲ್ಲಿಗೆ ಬಂದು ನಿಂತ್ಕೋತಾ ಇದೆ ಅಂತ. ಆ ಅನ್ವೇಷಣೆ ಬಂದು ನಿಂತ್ಕೊಳ್ಳೋ ಒಂದು ಸಮಯ ಬರುತ್ತೆ, ಆ ಪ್ರೂಫ್ ರೀಡಿಂಗ್ ಒಂದು ಸಿನಿಮಾ ಬರುತ್ತೆ, ಆ ಟೈಮ್ ಬರುತ್ತೆ. ಆ ಟೈಮ್ ಬಂದಾಗ ಒಂದು ಹುಡುಗ ಒಂದು ಫ್ರೇಮಿಂದ ಎದ್ದು ಬಂದು ಅದನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾನೆ. ಆವಾಗಲೂ ನಮ್ಗೆ ಅರ್ಥ ಆಗಲ್ಲ, ಈ ಹುಡುಗ ಏನೋ ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ನಮಗೇನು ಅಂತ. ಬಟ್ ಆದರೆ ಅದು ಗೊತ್ತಾಗೋದೇ ನಮಗೆ ಕ್ಲೈಮ್ಯಾಕ್ಸಲ್ಲಿ. ಅಂದರೆ ಎವ್ರಿಥಿಂಗ್ ಇಸ್ ಸೂಪರ್ಬ್ಲಿ ಟೋಲ್ಡ್ ಇನ್ ದ ಸಿನಿಮಾ. ಅಂದರೆ ನಾನು ಹೇಳೋದು, ಈ ಆ್ಯಕ್ಟರ್ ಬಂದು ಸತ್ಯದೇವ್ ಅಂತ. ಇವರು ಬೆಂಗಳೂರಲ್ಲೇ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ರು, IBMಲ್ಲಿ. ಆ ಟೈಮಲ್ಲಿ 2011ರಲ್ಲಿ ನಾನು ಅದೇ ಬಿಲ್ಡಿಂಗಲ್ಲಿ ಇವ್ರ ಜೊತೆನೇ, ಇವ್ರನ್ನ 2-3 ಸರಿ ಲಿಫ್ಟ್ ಹತ್ರ ನೋಡಿದ್ದೀನಿ. ಇವ್ರು ಅವಾಗ ಕೆಲಸನೂ ಮಾಡಿಕೊಂಡು ಸಿನಿಮಾಲ್ಲೂ ಮಾಡ್ತಾಯಿದ್ರು. ಇವಾಗ ಫುಲ್ ಟೈಮ್ ಆ್ಯಕ್ಟರ್ ಆಗಿದ್ದಾರೆ. ಹಿ ಹ್ಯಾಸ್ ಗಿವನ್ ಒನ್ ಆಫ್ ದ ಫೈನೆಸ್ಟ್ ಪರ್ಫಾರ್ಮೆನ್ಸಸ್. ಆಮೇಲೆ ಸಿನಿಮಾದಲ್ಲಿ ಏನೋ ಹೆವಿ ಕ್ಯಾರೆಕ್ಟರ್ಗಳಿಲ್ಲ, ಒಂದು 6ರಿಂದ 7 ಕ್ಯಾರೆಕ್ಟರ್ ಅಷ್ಟೇ. ಅದ್ರ ಮಧ್ಯನೇ ಸಿನಿಮಾ ನಡೀತಾ ಇರುತ್ತೆ. ಪ್ರತಿಯೊಬ್ಬರೂ ಆ್ಯಕ್ಟ್ ಮಾಡಬೇಕಾದ್ರೆ ಈ ಕ್ಯಾರೆಕ್ಟರ್ ಮತ್ತೆ ಬಂದೇ ಚೆನ್ನಾಗಿರುತ್ತೆ, ಈ ಕ್ಯಾರೆಕ್ಟರ್ ಆಳ ತುಂಬ ಚೆನ್ನಾಗಿದೆ ಅಂತಲೇ ನಮ್ಗೆ ಅನ್ನಿಸ್ತಾ ಇರುತ್ತೆ. ಯಾರೂ ಇಲ್ಲಿ ಕಾಮಿಡಿ ಇರಬೇಕಿತ್ತು, ಇಲ್ಲಿ ಒಂದು ಫೈಟ್ ಇರಬೇಕಾಗಿತ್ತು, ಏನೂ ಇಲ್ಲ. 2 ಅದ್ಭುತವಾದ ಹಾಡುಗಳಿದೆ. ಆ ಹಾಡುಗಳು ಅಷ್ಟೇ ಎಷ್ಟು ಆ್ಯಪ್ಟಾಗಿ ಬೇಕಾಗಿದೆಯೋ ಸಿನಿಮಾಗೆ ಅಷ್ಟಕ್ಕೆ ಮಾಡಿದ್ದಾರೆ. ಆಮೇಲೆ ಆ ಕಲ್ಪನೆನೇ ಅದ್ಭುತ. ಅಂದರೆ ಈ ಸೀನ್ಗೆ ಈ CGI ಬೇಕಾ, ಈ ಎಫೆಕ್ಟ್ ಬೇಕಾ ಅಂದರೆ ಖಂಡಿತ ಬೇಕು ಅನಿಸುತ್ತೆ ನಮ್ಗೆ. ಆಡಿಯನ್ಸ್ ಆಗಿಯೇ ಇದು ಹಿಂಗಿದ್ರೇ ಕರೆಕ್ಟು
ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾಗಿ ಕನ್ವಿನ್ಸ್ ಮಾಡಿದ್ದಾರೆ ನಮಗೆ ಡೈರೆಕ್ಟ್ರು. ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಹೋಲ್ಸಮ್ ಸಿನಿಮಾ. ನಿಮಗೆ ಏನು ಬೇಕೋ ಒಂದು ಸಿನಿಮಾದಲ್ಲಿ ಥಿಯೇಟ್ರಲ್ಲಿ 3 ಅವರ್ ಏನಕ್ಕೋಸ್ಕರ ನಾವು ಕೂತ್ಕೋಬೇಕು, ಪ್ರತಿ ನಿಮಿಷನೂ ಏನಕ್ಕೆ ಕೂತ್ಕೋಬೇಕು ಅಂತ ಅನಿಸುತ್ತಲ್ಲ. ಐ ಥಿಂಕ್ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ಇಸ್ ಜಸ್ಟಿಫೈಯಬಲ್ ಇಸ್ ದಿಸ್ ಸಿನಿಮಾ ಅಂತ ಅನಿಸುತ್ತೆ. ಬ್ರಿಲಿಯಂಟ್ಲಿ ಡನ್. ಈ ಕಥೆನ ಅದ್ಭುತವಾಗಿ ಪೇಪರ್ ಮೇಲೆ ಬರೆದು ಅದನ್ನು ಸಿನಿಮಾ ಮೇಲೆ ತಂದು ಸಿನಿಮಾ ಸ್ಕ್ರೀನ್ ಮೇಲೆ ತಂದಿರೋಂಥ ಡೈರೆಕ್ಟ್ರು ವೆಂಕಟೇಶ್ ಮಹಾ ಅಂತ. ಹೀ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಎವರ್ ರೈಟರ್ಸ್ ಆ್ಯಂಡ್ ಡೈರೆಕ್ಟರ್ಸ್ ಅವರ್ ವರ್ಲ್ಡ್ ಸಿನಿಮಾ ಹ್ಯಾಸ್ ಸೀನ್. ಐ ಥಿಂಕ್ ಟಾಪ್ 100 ಡೈರೆಕ್ಟರ್ಸ್ ಇಡೀ ಜಗತ್ತಲ್ಲಿ ತೆಗೆದ್ರೆ ಐ ಬೆಟ್ ಹ್ಯಾಂಡ್ಸ್ ಡೌನ್ ವೆಂಕಟೇಶ್ ಮಹಾ ಶುಡ್ ಬಿ ಪಾರ್ಟ್ ಆಫ್ ಇಟ್. ಅವರು ಆ 100 ಲಿಸ್ಟಲ್ಲಿ ಇದ್ದೇ ಇರ್ತಾರೆ. ಅವ್ರು ತೆಗೆದಿರೋದು 2-3 ಸಿನಿಮಾ ಆಗಿರ್ಬೋದು, ಬಟ್ ಹಿಸ್ ವೇ ಆಫ್ ಥಿಂಕಿಂಗ್, ವೇ ಆಫ್ ಮೇಕಿಂಗ್ ಅ ಸಿನಿಮಾ ಈಸ್ ಅಬ್ಸಲ್ಯೂಟ್ಲಿ ಜೀನಿಯಸ್. ನೀವು ನಂಬೋಕ್ಕಾಗಲ್ಲ. ಇವಾಗ ಯಾರೇ ಒಬ್ಬ ಪ್ರೊಡ್ಯೂಸರ್ ತೊಗೊಳ್ಳಿ, ಕತೆ ಕೇಳಿಸ್ಕೊಂಡಾಗ ಒಬ್ಬ ಡೈರೆಕ್ಟರ್ ಬಂದು ಕತೆ ಹೇಳಿದಾಗ ಈ ಥರ ಮಾಡಬೇಕು ಅಂತ ಇದ್ದೀನಿ ಅಂತಂತ ಅವ್ರು ಏನು ಹೇಳ್ತಾರೆ ಅಂದರೆ, ಪ್ರೊಡ್ಯೂಸರು ಈ ಸಿನಿಮಾ ಸಕ್ಸಸ್ ಆಗಬೇಕು ಅಂದರೆ ನೀವು ಹೇಳಿರೋ ಕಥೆನ ಸಿನಿಮಾ ಮೇಲೆ 50% ತಂದರೆ ಸಾಕು ಸರ್, ಸಕ್ಸಸ್ ಆಗಿಬಿಡುತ್ತೆ ಅಂತಾರೆ. ಆದರೆ ವೆಂಕಟೇಶ್ ಮಹಾ ಎಂಥ ಡೈರೆಕ್ಟ್ರು, ಎಂಥ ರೈಟರ್ ಅಂತಂದರೆ, ಅವ್ರ ಪೇಪರ್ ಮೇಲೆ ಏನು ಬರೆದಿದ್ದಾರೋ ಅದನ್ನು 100% ಕ್ಯಾರೆಕ್ಟ್ರಲ್ಲೂ ತರ್ತಾರೆ, ಸಿನಿಮಾ ಸ್ಕ್ರೀನ್ ಮೇಲೂ ತರ್ತಾರೆ, ಆಡಿಯನ್ಸ್ಗೂ ಆ ಫೀಲ್ ಕೊಡೋವರೆಗೂ ಅವ್ರು ಬಿಡಲ್ಲ. ದಟ್ ಕೈಂಡ್ ಆಫ್ ಅ ಡೈರೆಕ್ಟರ್ ವೆಂಕಟೇಶ್ ಮಹಾ ಈಸ್, ಆ್ಯಂಡ್ ವಿ ನೀಡ್ ಟು ವಾಚ್ ಔಟ್ ಫಾರ್ ಹಿಮ್. ಐ ಥಿಂಕ್ ತೆಲುಗು ಸಿನಿಮಾ ಎಲ್ಲರಿಗೂ ಒಂಥರ ಓವರ್ ರೇಟೆಡ್ ಫೈಟ್ಗಳು, ಓವರ್ ರೇಟೆಡ್ ಸಾಂಗ್ ಕೊರಿಯೋಗ್ರಫಿಗಳು, ಫೈಟ್ಗಳು ಏನೇನೋ ಮಾಡ್ತಾರೆ ಅಂತ ಕಾಮಿಡಿ ಅನಿಸುತ್ತೆ. ತೆಲುಗಲ್ಲಿ ಇಂಥ ಮಾಸ್ಟರ್ ಪೀಸು ತೆಗಿತಾರೆ ಅಂತ ಐ ಥಿಂಕ್ ಇಟ್ ಹಸ್ ಪ್ರೂವ್ಡ್ ದ ವರ್ಲ್ಡ್ ಅಗೇನ್ ದಟ್ ವೇರ್ ಎವರ್ ದೆರ್ ಇಸ್ ಅ ಕಾರ್ಬನ್ ದೇರ್ ಈಸ್ ಡೈಮಂಡ್ ಆಲ್ಸೋ ಅಂತ. ಐ ಥಿಂಕ್ ವೆಂಕಟೇಶ್ ಮಹಾ ಹ್ಯಾಟ್ಸ್ ಆಫ್. ಈ ಮೂವಿನ ಯಾರೂ ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ನೋಡಿ. ಐ ಥಿಂಕ್ ಐ ಪರ್ಸ್ನಲಿ ಫೀಲ್ ರಾವ್ ಬಹದ್ದೂರ್ ಈಸ್ ಅ ಲೈಫ್ ಚೇಂಜಿಂಗ್ ಸಿನಿಮಾ. ಆಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಸಿನಿಮಾ ಅಗತ್ಯ. ಯಾಕೆಂದರೆ ತನ್ನೊಳಗಿರೋ ಮನುಷ್ಯತ್ವನೇ ತುಂಬ ಇಂಪಾರ್ಟೆಂಟು ಅಂತ ಎತ್ತಿ ಹಿಡಿಯುವಂಥ ಒಂದು ಕೈಗನ್ನಡಿ ರಾವ್ ಬಹದ್ದೂರ್ ಸಿನಿಮಾ. ಖಂಡಿತ ಈ ಸಿನಿಮಾ ನೋಡಿ, ಮಿಸ್ ಮಾಡ್ಕೋಬೇಡಿ. ನೀವು ನೋಡೋಕ್ಕಾಗಲಿಲ್ಲ ಅಂತಂದರೆ ನೆಟ್ಫ್ಲಿಕ್ಸಲ್ಲಿ ನಾಳೆ ದಿನ ಡಬ್ಬಾಗಿ ಕನ್ನಡದಲ್ಲಿ ಬರುತ್ತೆ, ಆವಾಗಲಾದರೂ ನೋಡಿ. ಡೋಂಟ್ ಮಿಸ್ ಇಟ್ ಔಟ್. ಥ್ಯಾಂಕ್ ಯು ವೆರಿ ಮಚ್.